ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟುವರ್ಡ್ಸ್ ಗೋಲ್ ವ್ಲಾಗ್ಸ್. ಇದು ಯಾವ ಪ್ಲೇಸ್ ಅಂತ ಆಲ್ಮೋಸ್ಟ್ ಗೊತ್ತಾಗಿದೆ. ಇದು ಚುಂಚನಕಟ್ಟೆ ತುಂಬ ಫೇಮಸ್ ದೇವರು, ಶ್ರೀರಾಮನ್ ಟೆಂಪಲ್ಲು. ಇಲ್ಲಿ ತುಂಬ ಐತಿಹಾಸಿಕ ಸ್ಥಳ ಅಂತ ನಾವು ಹೇಳೋದಾದರೆ, ತ್ರೇತಾಯುಗದಲ್ಲಿ ರಾಮ ಮತ್ತು ಲಕ್ಷ್ಮಣ ವನವಾಸ ಕಾಲದಲ್ಲಿ ಬಂದಿರೋವಂಥ ಜಾಗ. ಇಲ್ಲಿ ಸೀತೆ ಮಡುವು ಕೂಡ ಇದೆ. ಇದು ಶ್ರೀರಾಮ ರಥೋತ್ಸವ ನಡೀತಿದೆ. ಸೊ ಅವತ್ತು ನಮ್ಮ ಮನೆ ದೇವರು ಕೂಡ ಆಗಿದೆ ಇದು. ಇಲ್ಲಿಗೆ ನಾವು ಹೋಗಿದ್ವಿ. ತುಂಬ ಅಂದರೆ ತುಂಬಾ ರಶ್ ಇತ್ತು. ಕಾಲಿಡೋಕ್ಕೂ ಜಾಗ ಆಗ್ತಿರ್ಲಿಲ್ಲ. ಜೊತೆಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ವಿ. ಬಟ್ ನಮ್ಮ ಪುಣ್ಯ ಏನು ಅಂದರೆ, ನಾವು ಒಳಗಡೆ ಹೋದಾಗಲೇ ರಾಮನ ಮೆರವಣಿಗೆ ನಡೀತಾ ಇತ್ತು. ತೇರಿಗೆ ದೇವ್ರನ್ನ ಕೂರಿಸೋ ಟೈಮು 11:30 12 ಗಂಟೆ ಸಮಯದಲ್ಲಿ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಆ ರಶಲ್ಲೂ ಕೂಡ. ಸೊ ಬ್ಲೆಸ್ಡ್ ಡೇ ಅಂತ ಹೇಳ್ಕೊಬೋದು ಅವತ್ತು. ಇಲ್ಲೊಂದು ತುಂಬ ಐತಿಹಾಸಿಕ ಪ್ರಸಿದ್ಧವಾಗಿ ಅಂದರೆ, ಗರುಡ ಕಾಣಿಸ್ತಿದೆಯಲ್ಲ ಮೇಲೆ, ಗರುಡ ಬಂದು ಆ ದೇವಸ್ಥಾನನ 3 ಪ್ರದಕ್ಷಿಣೆ ಹಾಕಿದ ಮೇಲೇ ಅಲ್ಲಿರೋ ಅಂಥ ದೇವರು ಹೊರಗಡೆ ಹೋಗೋದು, ಮತ್ತು ತೇರು ಕೂಡ ಮುಂದೆ ಎಳೆಯೋದು. ಸುತ್ತಮುತ್ತ ಸರೌಂಡಿಂಗಲ್ಲಿ ಕೆ ಆರ್ ನಗರ್ ಸರೌಂಡಿಂಗಲ್ಲಿ ಇರೋರಿಗೆಲ್ಲರಿಗೂ ಇದು ಗೊತ್ತಿರುತ್ತೆ. ನೋಡಿ ಜನಸಾಗರ ಎಷ್ಟು ಚೆಂದ ಕಾಣಿಸ್ತೈತೆ ಅಂದರೆ, ನಮ್ಮ ಹನುಮಂತ ಕೂಡ ಎದ್ದು ನಿಂತಿದ್ದಾನೆ, ಅದು ಹಂಗೆ ಕಾಣಿಸ್ತೈತೆ. ಹನುಮಂತ, ಶ್ರೀರಾಮ ಎಲ್ಲರನ್ನೂ ಒಟ್ಟೊಟ್ಟಿಗೆ ದರ್ಶನ ಆಗ್ತಾಯಿದೆ. ನಾವಂತೂ ತುಂಬಾ ಬ್ಲೆಸ್ಸಡ್ ಅಂತ ಅನ್ಕೋಬೋದು. ಯಾಕಂದರೆ ಒಳಗಡೆ ಮೆರವಣಿಗೆಗೆ ಬಂದಿದ್ದು, ತೇರು ಎಳಿತಾ ಇರೋದು ನೋಡಿದ್ದು, ಆ ರಶಲ್ಲೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಇದೇ ನಮಗೆ ತುಂಬ ಖುಷಿ. ನಮ್ಮ ಮನೆ ದೇವರಾಗಿರೋದ್ರಿಂದ ನಮ್ಗೆ ಇನ್ನೂ ಒಂದು ಹೆಜ್ಜೆ ಮುಂದೆನೇ ಇದೆ ಆ ಖುಷಿ. ಸೊ ಇವತ್ತಿನ ವ್ಲಾಗ್ ಈ ಥರ ಇತ್ತು. ನೋಡ್ತಾ ಇದ್ದೀರಲ್ಲ ಎಲ್ಲ. ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.